ನಮಸ್ಕಾರ. ಮುಖ್ಯಾಂಶಗಳು. ಮೊದಲ ಹಂತದ 20 ರಾಜ್ಯಗಳ 91 ಕ್ಷೇತ್ರಗಳ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆ. ರಂಗೇರಿದ ಚುನಾವಣಾ ಅಖಾಡ. ಚಿತ್ರದುರ್ಗ, ಮೈಸೂರಿನಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರ. ಬಿಜೆಪಿ ಅಭ್ಯರ್ಥಿಗಳ ಪರ ಮತಯಾಚನೆ. ಶೇಕಡಾವಾರು ಮತದಾನ ಹೆಚ್ಚಳಕ್ಕೆ ಸ್ವೀಪ್ ಸಮಿತಿಯಿಂದ ರಾಜ್ಯದ ಹಲವೆಡೆ ಮತದಾನ ಜಾಗೃತಿ. ಕಡ್ಡಾಯ ಮತದಾನಕ್ಕೆ ಪ್ರತಿಜ್ಞಾವಿಧಿ. ಸಿಆರ್ಪಿಎಫ್ 54ನೇ ಶೌರ್ಯ ದಿನ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಯೋಧರ ತ್ಯಾಗ ಬಲಿದಾನ ಸ್ಮರಣೆ. ವಾರ್ತೆಗಳ ವಿವರ. ದೇಶಾದ್ಯಂತ 20 ರಾಜ್ಯಗಳ 91 ಲೋಕಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 11ರಂದು ಮೊದಲ ಹಂತದಲ್ಲಿ ಮತದಾನ ನಡೆಯಲಿದ್ದು, ಇಂದು ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಆಂಧ್ರಪ್ರದೇಶ, ತೆಲಂಗಾಣ, ಉತ್ತರ ಪ್ರದೇಶ, ಉತ್ತರಾಖಂಡ್, ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ನಾಗಾಲ್ಯಾಂಡ್, ಸಿಕ್ಕಿಂ, ಬಿಹಾರ, ಛತ್ತೀಸ್ಗಢ, ಜಮ್ಮು ಕಾಶ್ಮೀರ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ ಸೇರಿದಂತೆ 20 ರಾಜ್ಯಗಳಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಈ ರಾಜ್ಯಗಳಲ್ಲಿ ಶಾಂತಿ ಮತ್ತು ನಿಷ್ಪಕ್ಷಪಾತ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಸಿದ್ಧತೆ ಕೈಗೊಂಡಿದ್ದು, ಚುನಾವಣೆ ವೇಳೆ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದಲ್ಲಿಂದು ಬಿಜೆಪಿ ಚುನಾವಣಾ ರ್ಯಾಲಿಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲಿಗೆ ಚಿತ್ರದುರ್ಗದಲ್ಲಿ ಬಿಜೆಪಿ ಆಯೋಜಿಸಿರುವ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಸಾರ್ವಜನಿಕರನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಆಗಮಿಸಲಿರುವ ಪ್ರಧಾನಿ ಚಿತ್ರದುರ್ಗ, ತುಮಕೂರು, ದಾವಣಗೆರೆ ಲೋಕಸಭಾ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಲಿದ್ದಾರೆ. ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ಅರುಣ್, ಪ್ರಧಾನಿ ಅವರ ಸಮಾವೇಶಕ್ಕೆ ಪೊಲೀಸ್ ಇಲಾಖೆ 1500 ಸಿಬ್ಬಂದಿಯನ್ನು ನಿಯೋಜಿಸಿದೆ. ವೇದಿಕೆ ಸುತ್ತಮುತ್ತ 200 ಮೀಟರ್ ಸುತ್ತಳತೆಯಲ್ಲಿ ಯಾವುದೇ ವಾಹನ ಸಂಚರಿಸದಂತೆ ನಿಷೇಧಿಸಲಾಗಿದೆ ಎಂದು ತಿಳಿಸಿದರು. ಚೆಕ್ ತಂಡಗಳು, ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಮತ್ತೆ ಹಾಫ್ BSF ಕಂಪನಿ ಇವರೆಲ್ಲರನ್ನು ಡಿಪ್ಲಾಯ್ ಮಾಡ್ತಾ ಇದ್ವಿ. ಅಲ್ಲಿ ಸರ್ವಿಸ್ ರೋಡ್ನಲ್ಲಿ ಸುಮಾರು 200 ಮೀಟರ್ 2 ಕಡೆನೂ ನಾವು ಬ್ಲಾಕ್ ಮಾಡ್ತೀವಿ. ನಂತರ ಮೈಸೂರಿನಲ್ಲಿ ನಡೆಯಲಿರುವ ರ್ಯಾಲಿಯಲ್ಲಿ ಪ್ರಧಾನಿ ಭಾಗವಹಿಸಲಿದ್ದಾರೆ. ಇಂದು ಸಂಜೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಪಕ್ಷದ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಲಿದ್ದಾರೆ. ಬಿಜೆಪಿ ವಕ್ತಾರ ವಾಮನಾಚಾರ್ಯ, ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರು ರ್ಯಾಲಿಯಲ್ಲಿ ಪಾಲ್ಗೊಂಡು ಕಳೆದ 5 ವರ್ಷಗಳ ಎನ್ಡಿಎ ಸರ್ಕಾರದ ಸಾಧನೆಗಳ ಕುರಿತು ಮಾತನಾಡಲಿದ್ದಾರೆ ಎಂದರು. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಲಿದ್ದಾರೆ. ಯಶಸ್ವಿ ಆಗುತ್ತೆ. ಲಕ್ಷಾಂತರ ಜನ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ ಮತ್ತು ಈ ಸಲ ಚುನಾವಣೆಯಲ್ಲಿ ಯಶಸ್ಸು ನಮ್ದು. ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಹಾರಾಷ್ಟ್ರದ ಲಾತೂರ್ನಲ್ಲಿಂದು ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದರು. ಸಶಕ್ತ ಭಾರತ ನಿರ್ಮಾಣ ಹಾಗೂ ದೇಶದ ಸುರಕ್ಷತೆಯ ಗುರಿಯೇ ಭಾರತೀಯ ಜನತಾ ಪಕ್ಷದ ಸಂಕಲ್ಪವಾಗಿದೆ ಎಂದು ತಿಳಿಸಿದರು. ಭಯೋತ್ಪಾದನೆಯ ಆತಂಕದಲ್ಲಿದ್ದ ಜಮ್ಮು ಕಾಶ್ಮೀರದ ಜನತೆ ನಿರಾತಂಕವಾಗಿ ಬದುಕುವ ವಾತಾವರಣ ಕಳೆದ ಹಲವು ದಿನಗಳಿಂದ ನಿರ್ಮಾಣವಾಗಿದೆ. ಕಳೆದ 5 ವರ್ಷಗಳ ಆಡಳಿತದಲ್ಲಿ ಎನ್ಡಿಎ ಸರ್ಕಾರ ಎಲ್ಲಾ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದೆ ಎಂದರು. ಮಾವೋವಾದಿ, ನಕ್ಸಲ್ ಮುಕ್ತ ರಾಷ್ಟ್ರ ನಿರ್ಮಾಣ ಎನ್ಡಿಎ ಮೈತ್ರಿಕೂಟದ ಸಂಕಲ್ಪವಾಗಿದೆ ಎಂದು ಪ್ರಧಾನಿ ತಿಳಿಸಿದರು. हमारी प्रेरणा है, अंत्योदय हमारा दर्शन है और सुशासन ये हमारा मंत्र है. इसी भावना पर नए भारत के निर्माण के लिए हम देश के जन जन, देश के हर नागरिक की भागीदारी चाहते हैं. ಲೋಕಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳ ಪ್ರಚಾರ ತೀವ್ರವಾಗಿದ್ದು, ಪ್ರಮುಖ ಪಕ್ಷಗಳ ನಾಯಕರು ದೇಶದ ಹಲವೆಡೆ ಇಂದು ಪ್ರಚಾರ ನಡೆಸಲಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಒಡಿಶಾದ ಪುರಿ ಪ್ರದೇಶದಲ್ಲಿ ಪಕ್ಷದ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಬಿಹಾರದ ಗಯಾದಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಲಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಸಹರಾನ್ಪುರದಲ್ಲಿ ನಡೆಯುವ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವರು. ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ
ಉತ್ತರ ಪ್ರದೇಶದ ಹಲವೆಡೆ ಮತಯಾಚನೆ ಮಾಡಲಿದ್ದಾರೆ. Congress President Rahul Gandhi will also hold rallies in Assam and then head to Gaya in Bihar to hold another rally. Congress General Secretary Priyanka Gandhi, meanwhile, will hold a roadshow in Saharanpur today. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹೆಗ್ಗನಹಳ್ಳಿಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಜಂಟಿಯಾಗಿ ಆಯೋಜಿಸಿದ್ದ ಕಾರ್ಯಕರ್ತರ ಸಮಾವೇಶ ನಿನ್ನೆ ನಡೆಯಿತು. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣ ಬೈರೇಗೌಡ, ಶಾಸಕ ಮಂಜುನಾಥ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಈ ಸಭೆಯನ್ನು 2017-18ಕ್ಕೆ ಮುಖ್ಯಮಂತ್ರಿ ಪರಮೇಶ್ವರ ಉಪಮುಖ್ಯಮಂತ್ರಿ ಆದ ನಂತರ ಉದ್ಯೋಗ ಕೊಡಿಸ್ತೀನಿ ಮಕ್ಕಳಿಗೆ. ಬಳಿಕ ಎಚ್ ಡಿ ಕುಮಾರಸ್ವಾಮಿ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಉದ್ಯೋಗ ಸೃಷ್ಟಿಯಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದರು. ನೀವು ಭಜನೆ ಮಾಡ್ತೀರಿ ಅಂದ್ರೆ ಈ ದೇಶ ಕಟ್ತೀರಾ ನಮ್ಮ ಯುವಕರು, ಇದಕ್ಕೆ ನರೇಂದ್ರ ಮೋದಿಗೋಸ್ಕರ ನೀವು ವೋಟ್ ಹಾಕ್ತೀರಾ? ನರೇಂದ್ರ ಮೋದಿ ಅವರು. ಡಾಕ್ಟರ್ ಜಿ ಪರಮೇಶ್ವರ್, ಬಿಜೆಪಿ ಪ್ರಣಾಳಿಕೆಗೆ ಸಂಕಲ್ಪ ಪತ್ರ ಎಂದು ಹೆಸರಿದೆ, ಆದರೆ ಕಳೆದ 5 ವರ್ಷಗಳಲ್ಲಿ ಯಾವುದೇ ಕಾರ್ಯಕ್ರಮಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ಎನ್ಡಿಎ ಸರ್ಕಾರ ವಿಫಲವಾಗಿದೆ ಎಂದು ಟೀಕಿಸಿದರು. ಇವತ್ತು ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂತೇಳಿ ನಾವು ಕಂಪೇರ್ ಮಾಡೋದಕ್ಕೆ ಹೊರಟಿದ್ದೇವೆ. ಆ ಸಂದರ್ಭದಲ್ಲಿ ಈ ದೇಶದ ಯುವಕರಿಗೆ ಅವರೆಲ್ಲರಿಗೂ ಕೂಡ ಸ್ವಾಭಿಮಾನದ ಬದುಕನ್ನ ಕೊಡ್ತೇನೆ, ಉದ್ಯೋಗ ಕೊಡ್ತೇನೆ, ಇದೆಲ್ಲ ಹೇಳ್ಕೊಂಡು ಬಂದು ಕೋಲಾರ ಬಿಜೆಪಿ ಅಭ್ಯರ್ಥಿ ಪರ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನಿನ್ನೆ ಮಾಲೂರಿನಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು. ಬಳಿಕ ಯಡಿಯೂರಪ್ಪ ನೀರಾವರಿ ಯೋಜನೆಗಳ ಸಮಗ್ರ ಅನುಷ್ಠಾನ ಸೇರಿದಂತೆ ರೈತರ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸಲು ಬಿಜೆಪಿ ಸಂಕಲ್ಪ ಮಾಡಿದೆ ಎಂದರು. ಎತ್ತಿನಹೊಳೆ ಯೋಜನೆ ಪೂರ್ಣಗೊಳಿಸಲು ಹಾಗೂ ಕೆಜಿಎಫ್ ಚಿನ್ನದ ಗಣಿ ಮತ್ತೆ ಆರಂಭಿಸಲು ಈ ಭಾಗದ ಸಂಸದರು ವಿಫಲರಾಗಿದ್ದಾರೆ ಎಂದು ಅವರು ಆರೋಪಿಸಿದರು. ಸಂಕಲ್ಪ ಇದೆ, ಅದರಂತೆ ಎತ್ತಿನಹೊಳೆ ಯೋಜನೆಯನ್ನು ಪೂರ್ಣ ಮಾಡುವಂತಹದ್ದು, ಯಾವ ಕೆಜಿಎಫ್ ಚಿನ್ನದ ಗಣಿ ಬಾಗ್ಲಾಕಿದೆ ಅದನ್ನ ಮತ್ತೆ ತೆರೆಸುವಂತ ಪ್ರಯತ್ನ ಮಾಡುವಂತಹದ್ದು, ಈ ಕೆಲಸವನ್ನ ಮುನಿಯಪ್ಪರಿಂದ ಆಗಲಿಲ್ಲ, ಮುನಿಸ್ವಾಮಿ ಅವರು ಮಾಡ್ತಾರೆ ಅನ್ನೋ ಭರವಸೆಯನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ ಬಂಧುಗಳೇ. ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲಾಡಳಿತ ವಿನೂತನ ಪ್ರಯೋಗ ಮಾಡುತ್ತಿದೆ. ಜಿಲ್ಲಾ ವ್ಯಾಪ್ತಿಯಲ್ಲಿರುವ ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳ ಕಸ ಸಂಗ್ರಹಣಾ ವಾಹನಗಳಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸುವ ಧ್ವನಿ ತುಣುಕುಗಳನ್ನು ಪ್ರಸಾರ ಮಾಡಲಾಗುತ್ತಿದೆ. ಇವಾಗ ನಮ್ಮಲ್ಲಿ ಜಿಲ್ಲೆಯಲ್ಲಿ 5 ಮೈನ್ ಕೆಎಸ್ಆರ್ಟಿಸಿ ಡಿಡಿ ನ್ಯೂಸ್ನೊಂದಿಗೆ ಕೊಪ್ಪಳ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಪೆದ್ದಪ್ಪಯ್ಯ, ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 100% ಗುರಿ ಸಾಧಿಸುವ ಉದ್ದೇಶದಿಂದ ಕಸ ಸಂಗ್ರಹಣೆ ವಾಹನದಲ್ಲಿ ಧ್ವನಿ ಮುದ್ರಿಕೆ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಅದೇ ರೀತಿ ಜಿನ್ನಲ್ಲಿ ಎಲ್ಲ ಸ್ಯಾನಿಟೇಷನ್ ವೆಹಿಕಲ್ಸ್, ನಗರಸಭೆ, ಪಟ್ಟಣ ಪಂಚಾಯಿತಿ, ಪುರಸಭೆ ಎಲ್ಲ ವೆಹಿಕಲ್ಸ್ ಅನ್ನು ಸಹ ಸ್ಯಾನಿಟೇಷನ್ ವೆಹಿಕಲ್ಸ್ ಅನ್ನು ಸಹ ನಾವು ಅಳವಡಿಸ್ತಾ ಇದ್ದೀವಿ. ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಅಧಿಕಾರಿ ಈರಣ್ಣ, ಕಸದ ವಾಹನಗಳ ಮೂಲಕ ಧ್ವನಿ ಸಂದೇಶಗಳು ಪ್ರಸಾರವಾಗುತ್ತಿರುವುದಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದರು. ಓಟು ಬಿಟ್ಟುಕೊಡಬಾರದು, ಎಲ್ಲ ಮತದಾನ ಕಡ್ಡಾಯವಾಗಿ ಚಲಾಯಿಸಲೇಬೇಕು ಹಾಗೂ ಅವರು ಅದರ ಬಗ್ಗೆ ಜಾಗೃತಿ ಮೂಡಿಸಿ ಇನ್ನಿಷ್ಟು ಅರಿವು ಕಾರ್ಯಕ್ರಮಗಳು ಮೂಡಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಇವರಲ್ಲಿ 100ಕ್ಕೂ 100% ಮತದಾನ ಆಗಿ ಯಶಸ್ವಿಗೊಳಿಸಬೇಕಂತ ಹೇಳಿ ಒಂದು ನಮ್ಮ ಪಟ್ಟಣ ಪಂಚಾಯಿತಿ ಆರೋಗ್ಯಾಧಿಕಾರಿ ಅಕ್ಕ ಮಹಾದೇವಿ ನಾಗರಿಕರು ಕಸದ ವಾಹನಗಳ ಚಾಲಕರನ್ನು ಸಂಪರ್ಕಿಸಿ ಮತದಾನದ ಬಗ್ಗೆ ಮಾಹಿತಿ ಪಡೆದುಕೊಳ್ಳುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದು ತಿಳಿಸಿದರು. ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೇವೆ. ಜನರು ತಮಗೆ ಇರೋ ಡೌಟ್ಸ್ ಎಲ್ಲ ಕೇಳ್ತಾರೆ, ಅದ್ರ ಬಗ್ಗೆ ನಾವು ಡ್ರೈವರ್ಸ್ಗೂ ಮಾಹಿತಿ ಕೊಟ್ಟಿದ್ದೀವಿ. ಅವ್ರ ಮಾಹಿತಿನ ಡ್ರೈವರ್ಸ್ ಕಡೆಯಿಂದನೇ ಪಡೀತಿದ್ದಾರೆ. ಗದಗ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಆಶಾ ಮತ್ತು ಆರೋಗ್ಯ ಕಾರ್ಯಕರ್ತರಿಗೆ ಮತದಾನ ಜಾಗೃತಿ ಕಾರ್ಯಾಗಾರವನ್ನು ಗದಗ್ನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ವಿವಿಪ್ಯಾಟ್ ಮತಯಂತ್ರಗಳ ಪ್ರಾತ್ಯಕ್ಷಿಕೆ ಮೂಲಕ ಮತದಾನದ ಅರಿವು ಮೂಡಿಸಲಾಯಿತು. ಜಿಲ್ಲಾ ಚುನಾವಣಾಧಿಕಾರಿ ಎಂಜಿ ಹಿರೇಮಠ್ ಮತದಾರರು ದೂರವಾಣಿ ಸಂಖ್ಯೆ
1950ಗೆ ಕರೆ ಮಾಡಿ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವ ಕುರಿತು ಖಚಿತಪಡಿಸಿಕೊಳ್ಳಬಹುದು ಎಂದರು. ನಂತರ ಜಿಲ್ಲಾಡಳಿತ ಭವನದ ಬಳಿ ಮಾನವ ಸರಪಳಿ ನಿರ್ಮಿಸಿ ಸಾರ್ವಜನಿಕರಲ್ಲಿ ಮತದಾನದ ಕುರಿತು ಅರಿವು ಮೂಡಿಸಲಾಯಿತು. ಬಳಿಕ ನಗರದ ಪ್ರಮುಖ ಬೀದಿಗಳಲ್ಲಿ ಮತದಾನ ಜಾಗೃತಿ ಜಾಥಾ ನಡೆಸಲಾಯಿತು. ನಾವು ಸಾಕಷ್ಟು ಸಂಖ್ಯೆಯಲ್ಲಿ ನಾವು ನಿಮ್ಮ ಕಡೆಯಿಂದ ಬಯಸೋದಿಷ್ಟೇ ಸಾಕಷ್ಟು ಜಾಗೃತಿಯಿಂದ ಜಿಲ್ಲೆಯಾದ್ಯಂತ ತಾವೆಲ್ಲ ಮಾಡಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಬೇಕು, ಪಾರದರ್ಶಕವಾಗಿರಬೇಕು. ಅದು ಕೂಡ ಬಂದಿದ್ದೀವಿ. ಡಿಡಿ ನ್ಯೂಸ್ನೊಂದಿಗೆ ಆರೋಗ್ಯ ಸಹಾಯಕಿ ನೇತ್ರ ರಾಣಿ ಮತದಾನ ಜಾಗೃತಿ ಮೂಡಿಸುವ ಕಾರ್ಯಾಗಾರದಲ್ಲಿ ವಿವಿಧ ರೀತಿಯ ತರಬೇತಿ ನೀಡಲಾಯಿತು ಎಂದರು. ಇದರಿಂದ ನಾವು ನಮ್ಮ ಫೀಲ್ಡ್ನಲ್ಲಿ ಬರುವಂತಹ ಎಲ್ಲ ಜನರಿಗೂ ಕೂಡ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತೇವೆ. ನಮಗೆ ಬೆಳ್ಳಟ್ಟಿ ಗ್ರಾಮದ ಆಶಾ ಕಾರ್ಯಕರ್ತೆ ಚೆನ್ನಮ್ಮ ದಿವಟವರ ಮತದಾನ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕುರಿತು ಕಾರ್ಯಾಗಾರದಲ್ಲಿ ಮಾಹಿತಿ ನೀಡಲಾಯಿತು ಎಂದರು. ಬಗೆಹರಿಸಿಕೊಂಡು ಊರಲ್ಲಿ ಇರುವಂತಹ ಎಲ್ಲ ಮತದಾರರನ್ನು 100% ನಾವು ಮತದಾನ ಮಾಡುವಂತೆ ಎಲ್ಲರನ್ನು ಪ್ರೇರೇಪಿಸಿ ನಾವು ಮತ ಮಾಡುವಂತೆ ಎಲ್ಲರಿಗೂ ಪ್ರಜಾಪ್ರಭುತ್ವದ ಮಹಾಹಬ್ಬ 2019ರ ಸಾರ್ವತ್ರಿಕ ಚುನಾವಣೆಗೆ ವೇದಿಕೆ ಸಜ್ಜಾಗಿದ್ದು 7 ಹಂತಗಳಲ್ಲಿ ದೇಶಾದ್ಯಂತ ಚುನಾವಣೆ ನಡೆಯುತ್ತಿದೆ. ದೇಶದಲ್ಲಿ ಮೊಟ್ಟಮೊದಲ ಚುನಾವಣೆಯ ವೇಳೆ 17,32,00,000 ಮತದಾರರಿದ್ದರು. ಅಲ್ಲಿಂದೀಚೆಗೆ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು ಪ್ರಸ್ತುತ 90 ಕೋಟಿ ತಲುಪಿದೆ. 1951ರಲ್ಲಿ ನಡೆದ ಪ್ರಥಮ ಚುನಾವಣೆಯಿಂದ ಇಲ್ಲಿಯವರೆಗಿನ ಮತದಾರರ ಸಂಖ್ಯೆ ಮತ್ತು ಮತದಾನ ಪ್ರಮಾಣದ ಮೆಲುಕು ಹಾಕೋಣ. ಭಾರತದಲ್ಲಿ ಪ್ರಥಮ ಲೋಕಸಭೆಯ ರಚನೆಗೆ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು 1951ರಲ್ಲಿ. ಮೊಟ್ಟ ಮೊದಲ ಚುನಾವಣೆಯಲ್ಲಿ ಮತ ಚಲಾಯಿಸಲು ಸುಮಾರು 17,32,00,000 ಮತದಾರರು ತಮ್ಮ ಹೆಸರು ನೋಂದಾಯಿಸಿಕೊಂಡಿದ್ದರು. ಈ ಪೈಕಿ 45.67% ಮಂದಿ ತಮ್ಮ ಹಕ್ಕು ಚಲಾಯಿಸಿದ್ದರು. 1957ರಲ್ಲಿ ಎರಡನೇ ಲೋಕಸಭೆಯ ರಚನೆಗೆ ನಡೆದ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ 19,37,00,000ಕ್ಕೆ ಏರಿಕೆಯಾಯಿತು. ಆಗ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರತಿಶತ 47.74% ಮಂದಿ ಜನಪ್ರತಿನಿಧಿಗಳ ಆಯ್ಕೆಗಾಗಿ ಮತ ಚಲಾಯಿಸಿದ್ದರು. 1962ರಲ್ಲಿ ನಡೆದ ಮೂರನೇ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಮತದಾರರ ಸಂಖ್ಯೆ 21,64,00,000 ದಾಟಿತ್ತು. ಆ ಸಾಲಿನಲ್ಲಿ 55.42% ಮತದಾರರು ಮತದಾನ ಮಾಡಿದ್ದರು. ಇನ್ನು 1967ರಲ್ಲಿ 24,90,00,000 ಇದ್ದ ಮತದಾರರ ಸಂಖ್ಯೆ 1971ರಲ್ಲಿ 27,42,00,000ಕ್ಕೆ ಏರಿತ್ತು. 77ರಲ್ಲಿ 32,12,00,000, 1980ರಲ್ಲಿ 35,62,00,000, 1984-85ರಲ್ಲಿ 40,30,000ಕ್ಕೆ ಮತದಾರರ ಸಂಖ್ಯೆ ಏರಿಕೆಯಾಯಿತು. 84-85ರಲ್ಲಿ 64.01% ಮತದಾನವಾಗಿದ್ದು ಕಳೆದ ವರ್ಷದವರೆಗಿನ ದಾಖಲೆಯಾಗಿತ್ತು. ಇನ್ನು 1989ರಲ್ಲಿ ಮತದಾರರ ಸಂಖ್ಯೆ 49,89,00,000ವಾದರೆ 1991-92ರಲ್ಲಿ 51,15,00,000, 1996ರಲ್ಲಿ 59,26,00,000ಕ್ಕೆ ಏರಿಕೆಯಾಯಿತು. 1998ರಲ್ಲಿ 60,59,00,000ಕ್ಕೆ ಹೆಚ್ಚಳವಾದ ಮತದಾರರ ಸಂಖ್ಯೆ 1999 ಮತ್ತು 2004ರಲ್ಲಿ ಅನುಕ್ರಮವಾಗಿ 61,95,00,000 ಮತ್ತು 67,15,00,000ಕ್ಕೂ ಜಿಗಿಯಿತು. 2009ರಲ್ಲಿ ಭಾರತದ ಮತದಾರರ ಸಂಖ್ಯೆ 71,70,00,000ವಾಯಿತು. ಆ ವರ್ಷ 58.19% ಮತದಾನ ಆಗಿತ್ತು. ಇನ್ನು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂದರೆ 2014ರಲ್ಲಿ ಮತದಾರರ ಸಂಖ್ಯೆ
83,40,00,000 ಮತ್ತು ಶೇಕಡಾ 66.44% ಮತದಾನವಾಗಿತ್ತು. ಮತದಾರರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗುತ್ತಿದೆ. ಮತದಾನ ಪ್ರಮಾಣವೂ ಏರಿಕೆ ಆಗಲಿ. ಎಲ್ಲ ಅರ್ಹ ಮತದಾರರು ಸಕ್ರಿಯವಾಗಿ ಪ್ರಜಾಪ್ರಭುತ್ವದ ಮಹಾ ಹಬ್ಬದಲ್ಲಿ ಭಾಗಿಯಾಗಿ ಗಣತಂತ್ರ ಗಟ್ಟಿಯಾಗಲಿ ಎಂಬುದು ನಮ್ಮ ಆಶಯ. ಚುನಾವಣಾ ಅಕ್ರಮಗಳ ತಡೆಗೆ ಧಾರವಾಡ ಜಿಲ್ಲಾ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಜಿಲ್ಲೆಯ ಕುಂದಗೋಳ, ಕಲಘಟಗಿ, ನವಲಗುಂದ, ಹುಬ್ಬಳ್ಳಿ ಮತ್ತು ಧಾರವಾಡ ತಾಲೂಕುಗಳ ಆಯಕಟ್ಟಿನ ಸ್ಥಳಗಳಲ್ಲಿ ತನಿಖಾ ಕೇಂದ್ರಗಳನ್ನು ಸ್ಥಾಪಿಸಿ ದಿನದ 24 ಗಂಟೆಗಳ ಕಾಲವೂ ತಪಾಸಣೆ ನಡೆಸುತ್ತಿದ್ದಾರೆ. ಪ್ರಮುಖ ರಸ್ತೆಗಳ ಮೂಲಕ ತೆರಳುವ ಆಂಬ್ಯುಲೆನ್ಸ್, ಸರ್ಕಾರಿ ವಾಹನಗಳು ಸೇರಿದಂತೆ ಸಾರ್ವಜನಿಕ ವಾಹನಗಳನ್ನು ತಪಾಸಣೆಗೆ ಒಳಪಡಿಸಲಾಗುತ್ತಿದೆ. ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಸರಹದ್ದಿನ ಸಂಗಟಿಕೊಪ್ಪ ಗ್ರಾಮದ ಬಳಿ ತೆರೆದಿರುವ ಚೆಕ್ ಪೋಸ್ಟ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಸಂಗೀತಾ ಭೇಟಿ ನೀಡಿ ವಾಹನಗಳ ತಪಾಸಣೆ ನಡೆಸಿದರು. ಡಿಡಿ ನ್ಯೂಸ್ನೊಂದಿಗೆ ಜಿ ಸಂಗೀತಾ, ಜಿಲ್ಲೆಯಲ್ಲಿ ಚುನಾವಣಾ ಅಕ್ರಮಗಳ ತಡೆಗೆ 10 ಕಡೆ ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ. ವಾಹನಗಳನ್ನು ತಪಾಸಣೆಗೆ ಒಳಪಡಿಸಲಾಗುತ್ತಿದ್ದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಪ್ರತಿಯೊಂದು ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಜಿಲ್ಲಾ ಉಪ ಪೊಲೀಸ್ ವರಿಷ್ಠಾಧಿಕಾರಿ ರಾಮನಗೌಡ ಹಟ್ಟಿ, ಚುನಾವಣಾ ಸಂದರ್ಭದಲ್ಲಿ ಅಕ್ರಮಗಳ ತಡೆಗೆ ಇಲಾಖೆ ಹೆಚ್ಚಿನ ನಿಗಾ ವಹಿಸಿದೆ ಎಂದು ಹೇಳಿದರು. ಚೆಕ್ ಪೋಸ್ಟ್ ಮೂಲಕ ಹಾಯ್ದು ಹೋಗುವಂತ ಎಲ್ಲ ವಾಹನಗಳನ್ನ ಪ್ರತಿಯೊಂದು ವಾಹನಗಳನ್ನ ಸರಿಯಾಗಿ ಚೆಕ್ ಮಾಡಬೇಕು. ಅಲ್ಲಿ ಏನಾದರೂ ಇಲೆಕ್ಷನ್ಗೆ ಸಂಬಂಧಪಟ್ಟಾಗಿ ಆಮಿಷ ಒಡ್ಡುವಂತ ವಸ್ತುಗಳಾಗಲಿ, ಕ್ಯಾಶ್ ಆಗಲಿ ಏನಾದರೂ ಕಂಡು ಬಂತಂತಂದ್ರೆ ಇಮಿಡಿಯೇಟ್ ಆಗಿ ಮೇಲಾಧಿಕಾರಿಗಳು ಮತ್ತು ಇಲೆಕ್ಷನ್ ಅಬ್ಸರ್ವರ್ ಇವರಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡಲಾಗಿದೆ. ಗೋವಾ ಕಡೆಯಿಂದ ಏನಾದರೂ ಸಂಶಯಾಸ್ಪದ ವಾಹನಗಳು ಬರೋ ಚಾನ್ಸ್. ಚೆಕ್ ಪೋಸ್ಟ್ ಉಸ್ತುವಾರಿ ವಹಿಸಿರುವ ಪೊಲೀಸ್ ಅಧಿಕಾರಿ ವಿಜಯ್ ಬಿರಾದಾರ್, ಗೋವಾದಿಂದ ಅಕ್ರಮ ಮದ್ಯ ಸಾಗಾಟ ಸೇರಿದಂತೆ ಮತ್ತಿತರ ವಸ್ತುಗಳ ಅಕ್ರಮ ಸಾಗಣೆ ತಡೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪ್ರತಿಯೊಂದು ವಾಹನವನ್ನು ಚೆಕ್ ಮಾಡ್ತಾ ಇದ್ದೀವಿ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಿಗೆ 2 ಹಂತಗಳಲ್ಲಿ ಮತದಾನ ನಡೆಯಲಿದ್ದು 14 ಕ್ಷೇತ್ರಗಳ ಮೊದಲ ಹಂತದ ಮತದಾನ ಇದೇ 18ರಂದು ಹಾಗೂ ಉಳಿದ 14 ಕ್ಷೇತ್ರಗಳಿಗೆ ಏಪ್ರಿಲ್ 23ರಂದು ಮತದಾನ ನಡೆಯಲಿದೆ. ಎರಡನೇ ಹಂತದಲ್ಲಿ ಕಲಬುರಗಿ, ಬೀದರ್ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಈ ಕ್ಷೇತ್ರಗಳ ಪರಿಚಯ ಕುರಿತು ಒಂದು ವರದಿ. ಹೈದರಾಬಾದ್ ಕರ್ನಾಟಕ ಭಾಗದ ಕಲಬುರ್ಗಿ ಅಥವಾ ಗುಲ್ಬರ್ಗಾ ಸರ್ವಧರ್ಮ ಸಮನ್ವತೆಯ ನಾಡು ಎಂದೇ ಕರೆಸಿಕೊಂಡಿದೆ. ಬೌದ್ಧ ವಿಹಾರ, ಖ್ವಾಜಾ ಬಂದೆ ನವಾಜ್ ದರ್ಗಾ, ಮಹಾವೀರ ಬಸದಿ, ಗಾಣಗಾಪುರ ದತ್ತಾತ್ರೇಯ ದೇವಾಲಯ, ಚಂದ್ರಾಲಾಂಬಾ ಪರಮೇಶ್ವರಿ ದೇವಾಲಯ, ಶರಣ ಬಸವೇಶ್ವರ ದೇವಾಲಯ, ಗುಲ್ಬರ್ಗಾ ಕೋಟೆ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಇಎಸ್ಐ ವೈದ್ಯಕೀಯ ವಿದ್ಯಾಲಯ, ಚಂದ್ರಂಪಲ್ಲಿ ಜಲಾಶಯವನ್ನೊಳಗೊಂಡಿರುವ ಕಲಬುರಗಿ ಲೋಕಸಭಾ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲಾಗಿದೆ. ಕೃಷ್ಣ, ಅಮರ್ಜಾ ಮತ್ತು ಭೀಮಾ ಪ್ರಮುಖ ನದಿಗಳು. ಜೋಳ, ತೊಗರಿ, ನೆಲಗಡಲೆ ಪ್ರಧಾನ ಬೆಳೆಗಳು. ಸಿಮೆಂಟ್ ಮತ್ತು ದಾಲ್ ಕಾರ್ಖಾನೆಗಳು ಹಲವರಿಗೆ ಉದ್ಯೋಗ ನೀಡಿವೆ. ರಾಜಕೀಯವಾಗಿಯೂ ಮಹತ್ವ ಪಡೆದಿರುವ ಈ ಕ್ಷೇತ್ರ 2 ಮುಖ್ಯಮಂತ್ರಿಗಳನ್ನು ನೀಡಿದ ಕ್ಷೇತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ಅಫ್ಜಲ್ಪುರ, ಜೇವರ್ಗಿ, ಗುರ್ಮಿಟ್ಕಲ್, ಚಿತ್ತಾಪುರ, ಸೇಡಂ, ಕಲಬುರ್ಗಿ ಗ್ರಾಮೀಣ, ಕಲಬುರ್ಗಿ ದಕ್ಷಿಣ ಮತ್ತು ಕಲಬುರ್ಗಿ ಉತ್ತರ ಕ್ಷೇತ್ರಗಳು ಕಲಬುರ್ಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿವೆ. ಪ್ರಸ್ತುತ ಕ್ಷೇತ್ರದಲ್ಲಿ 9,68,242 ಪುರುಷರು ಮತ್ತು 9,52,735 ಮಹಿಳೆಯರು ಸೇರಿ ಒಟ್ಟು 19,20,977 ಮತದಾರರಿದ್ದಾರೆ. 2014ರಲ್ಲಿ ಕ್ಷೇತ್ರದಲ್ಲಿ ಶೇಕಡಾ 57.90% ಮತದಾನವಾಗಿತ್ತು. ಈ ಪೈಕಿ ಪ್ರತಿಶತ 59.52% ಪುರುಷರು ಮತ್ತು ಶೇಕಡಾ 56.23% ಮಹಿಳಾ ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದರು. 2009ರಿಂದ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಹಾಲಿ ಸಂಸತ್ ಸದಸ್ಯರಾಗಿದ್ದಾರೆ.
ಈ ಬಾರಿಯೂ ಮಲ್ಲಿಕಾರ್ಜುನ ಖರ್ಗೆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಇವರಿಗೆ ಬಿಜೆಪಿಯ ಉಮೇಶ್ ಜಾಧವ್ ತೀವ್ರ ಸ್ಪರ್ಧೆ ಒಡ್ಡಿದ್ದಾರೆ. ಐವತ್ನಾಲ್ಕನೇ ಸಿಆರ್ಪಿಎಫ್ ಶೌರ್ಯ ದಿನದ ಅಂಗವಾಗಿ ದೆಹಲಿಯಲ್ಲಿಂದು ರಾಷ್ಟ್ರೀಯ ಪೊಲೀಸ್ ಸ್ಮಾರಕದಲ್ಲಿ ಪುಲ್ವಾಮಾ ಭಯೋತ್ಪಾದನಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ರಾಷ್ಟ್ರಪತಿ रामनाथ कोविंद गौरव नमन सಲ್ಲಿಸಿದರು. पुलिस बल अपने वीर जवानों को श्रद्धांजलि अर्पित करने आती है. राष्ट्रपति रामनाथ कोविंद ने इस अवसर पर नई दिल्ली स्मारक पर शहीद जवानों को श्रद्धांजलि अर्पित की. असिस्टेंट कमांडेंट सीआरपीएफ और चंद्रमा जो आज हम सब में जिंदा है, उनके नाम इतिहास देश की समृद्ध विरासत इस मौके पर राष्ट्रपति ने देश के लिए शहीद ಬಳಿಕ ಹುತಾತ್ಮ ಯೋಧರ ಕುಟುಂಬಸ್ಥರಿಗೆ ಮರಣೋತ್ತರ ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಿದರು. राष्ट्रपति ने इस अवसर पर ಸಿಆರ್ಪಿಎಫ್ ಭದ್ರತಾ ಸಿಬ್ಬಂದಿಗಾಗಿ ಹೊರತಂದಿರುವ ವೀರ್ ಪರಿವಾರ್ ಮೊಬೈಲ್ ಆಪ್ ಬಿಡುಗಡೆ ಮಾಡಿದ ರಾಷ್ಟ್ರಪತಿ ಪೊಲೀಸ್ ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. इसके अलावा राष्ट्रपति ने राष्ट्रीय पुलिस स्मारक में बने संग्रहालय का भी दौरा किया. अलग-अलग आयाम प्रदर्शित किए गए हैं. यूनिफॉर्म्स, आर्टिफैक्ट्स एंड गियर ऑफ सेंट्रल and state police forces. महोदय श्री रामनाथ कोविंद राष्ट्रीय पुलिस संग्रहालय में अवलोकन करते इस बात का परिचायक है कि जो कानून व्यवस्था बनाए रखने ರಾಮನಾಥ್ ಕೋವಿಂದ್ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜೊತೆಗೆ ಭಯೋತ್ಪಾದನೆ ನಿಗ್ರಹ, ನಕ್ಸಲ್ ಚಟುವಟಿಕೆ, ಜಮ್ಮು ಮತ್ತು ಕಾಶ್ಮೀರ ಸೇರಿದಂತೆ ಗಡಿ ಪ್ರದೇಶಗಳಲ್ಲಿ ದೇಶದ ರಕ್ಷಣೆ ಕಾಯಕದಲ್ಲಿ ಸಿಆರ್ಪಿಎಫ್ ಯೋಧರ ಕಾರ್ಯ ಶ್ಲಾಘನೀಯ ಎಂದರು. संचार प्रणालियों, महत्वपूर्ण धार्मिक आयोजनों, आस्था केंद्रों, सरकारी प्रतिष्ठानों, अन्य स्थलों की सुरक्षा में भी होती है. ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ 3 ಮಹಿಳೆಯರು ಸೇರಿ 34 ಮಂದಿ ನಕ್ಸಲರು ಪೊಲೀಸರಿಗೆ ನಿನ್ನೆ ಶರಣಾಗಿದ್ದಾರೆ. ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿರುವ ನಕ್ಸಲರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಶರಣಾಗಿದ್ದು, ಇವರೆಲ್ಲರೂ ಕೊಲೆ ಪ್ರಯತ್ನ ಸೇರಿದಂತೆ ಪ್ರಮುಖ ಅಪರಾಧಗಳಲ್ಲಿ ಭಾಗಿಯಾಗಿದ್ದರು. ಈ ಪ್ರಕರಣಗಳ ಮೇಲೆ ಪೊಲೀಸರು ದಾವೆಗಳನ್ನು ಹೂಡಿದ್ದರು. 17 ನಕ್ಸಲರ ಮೇಲೆ ಶಾಶ್ವತ ಬಂಧನ ವಾರೆಂಟ್ ಅನ್ನು ಸಹ ಛತ್ತೀಸ್ಗಢ ಪೊಲೀಸರು ಹೊರಡಿಸಿದ್ದರು ಎಂದು ಮೂಲಗಳು ತಿಳಿಸಿವೆ. ದೇಶದಲ್ಲಿ 2030ರ ವೇಳೆಗೆ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಗಣನೀಯವಾಗಿ ಹೆಚ್ಚಲಿದೆ ಎಂದು ನೀತಿ ಆಯೋಗ ತಿಳಿಸಿದೆ. ಶುದ್ಧ ಇಂಧನ ಹಾಗೂ ಪರ್ಯಾಯ ಇಂಧನ ಮೂಲಗಳಿಗೆ ದೇಶದಲ್ಲಿ ಹೆಚ್ಚಿನ ಉತ್ತೇಜನ ನೀಡಲಾಗುತ್ತಿದ್ದು, 2030ರ ವೇಳೆಗೆ ದೇಶದಲ್ಲಿ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳ ಬಳಕೆ ಪ್ರಮಾಣ 80% ಹಾಗೂ ಎಲೆಕ್ಟ್ರಿಕ್ ಕಾರುಗಳ ಬಳಕೆ ಪ್ರಮಾಣ 30% ಹೆಚ್ಚಲಿದೆ ಎಂದು ನೀತಿ ಆಯೋಗದ ವರದಿ ತಿಳಿಸಿದೆ. ಎಲೆಕ್ಟ್ರಿಕ್ ವಾಹನಗಳ ಬಳಕೆಯಿಂದ ವಾಯುಮಾಲಿನ್ಯ ಪ್ರಮಾಣ ತಗ್ಗಲಿದೆ, ಜೊತೆಗೆ ತೈಲದ ಮೇಲಿನ ಅವಲಂಬನೆ ಇಳಿಕೆಯಾಗಲಿದೆ ಎಂದು ವರದಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಭಯೋತ್ಪಾದನಾ ಸಂಘಟನೆಗಳಿಗೆ ಆರ್ಥಿಕ ನೆರವು ಒದಗಿಸುತ್ತಿರುವ ಆರೋಪ ಎದುರಿಸುತ್ತಿರುವ ಪ್ರತ್ಯೇಕತಾವಾದಿ ಹುರಿಯತ್ ಸಂಘಟನೆಯ ಮುಖಂಡ ಮಿರ್ವೈಜ್ ಉಮರ್ ಫಾರೂಕ್ ಇಂದು ಸಹ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಮುಂದೆ ವಿಚಾರಣೆಗೆ ಹಾಜರಾದರು. ಭಯೋತ್ಪಾದನಾ ಸಂಘಟನೆಗಳಿಗೆ ನೆರವು ನೀಡುತ್ತಿರುವ ಆರೋಪದಡಿ ಮಿರ್ವೈಜ್ ಸೇರಿದಂತೆ ಹಲವು ಪ್ರತ್ಯೇಕತಾವಾದಿ ಮುಖಂಡರ ನಿವಾಸಗಳ ಮೇಲೆ ಫೆಬ್ರವರಿ 26ರಂದು ಎನ್ಐಎ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿತ್ತು. ಈ ಸಂಬಂಧ ನಿನ್ನೆಯೂ ಸಹ ಮಿರ್ವೈಜ್ನನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು. ಪದೇ ಪದೇ ಬರಗಾಲಕ್ಕೆ ತುತ್ತಾಗುತ್ತಿದ್ದ ಬಿಸಿಲನಾಡು ಕೊಪ್ಪಳ ಜಿಲ್ಲೆಯ ಹಿರೇಹಳ್ಳ ಜಲಾಶಯದ ಹಿನ್ನೀರಿನಲ್ಲಿ ಇದೇ ಮೊದಲ ಬಾರಿಗೆ ವಿದೇಶಿ ಪಕ್ಷಿಗಳ ಕಲರವ ಕೇಳಿಬರುತ್ತಿದೆ. ಈ ಕುರಿತು ಒಂದು ವರದಿ. ಸೈಬೀರಿಯಾ ಸೇರಿದಂತೆ ವಿವಿಧ ದೇಶಗಳಿಂದ ಭಾರೀ ಸಂಖ್ಯೆಯಲ್ಲಿ ನಾನಾ ಬಗೆಯ ಪಕ್ಷಿಗಳು ಸಂತಾನ ಅಭಿವೃದ್ಧಿಗಾಗಿ ಕೊಪ್ಪಳದ ಹಿರೇಹಳ್ಳ ಜಲಾಶಯಕ್ಕೆ ವಲಸೆ ಬಂದಿವೆ. ಪಕ್ಷಿಗಳ ಕಲರವ ಕೇಳಲು ಹಾಗೂ ಬಣ್ಣ ಬಣ್ಣದ ಪಕ್ಷಿಗಳ ಹಾರಾಟವನ್ನು ಕಣ್ತುಂಬಿಕೊಳ್ಳಲು ಸುತ್ತಮುತ್ತಲ ಜನರು ಆಗಮಿಸುತ್ತಿದ್ದಾರೆ.
ಅಪರೂಪದ ವಿದೇಶಿ ಹಕ್ಕಿಗಳಾದ ಫ್ಲೆಮಿಂಗೋ, ಬಾರ್ ಹೆಡೆಡ್, ಗೀಚ್ ಡಕ್ ಸೇರಿದಂತೆ ಹಲವು ಬಗೆಯ ಪಕ್ಷಿಗಳನ್ನು ಜಲಾಶಯದಲ್ಲಿ ನೋಡಬಹುದಾಗಿದೆ. ಕೊಪ್ಪಳ ಜಿಲ್ಲಾ ಉಪ ಅರಣ್ಯಾಧಿಕಾರಿ ಯಶಪಾಲ್, ಹಿರೇಹಳ್ಳ ಜಲಾಶಯದ ಹಿನ್ನೀರಿಗೆ ಹಲವು ಬಗೆಯ ವಿದೇಶಿ ಪಕ್ಷಿಗಳು ವಲಸೆ ಬಂದಿವೆ. ಸೈಬೀರಿಯಾ ಸೇರಿದಂತೆ ವಿವಿಧ ದೇಶಗಳ ಹಲವಾರು ಜಾತಿಯ ಪಕ್ಷಿಗಳನ್ನು ಇಲ್ಲಿ ನೋಡಬಹುದಾಗಿದೆ. ಜಲಮೂಲಗಳನ್ನು ಸಂರಕ್ಷಣೆ ಮಾಡಿ ನೀರು ಮಲಿನಗೊಳ್ಳದಂತೆ ಎಚ್ಚರ ವಹಿಸಿದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಿಗಳು ವಲಸೆ ಬರಲು ಸಾಧ್ಯವಾಗುತ್ತದೆ. ಈ ಪ್ರದೇಶವನ್ನು ಪಕ್ಷಿಧಾಮವನ್ನಾಗಿ ಅಭಿವೃದ್ಧಿಪಡಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು. ಈ ಸಲ ಕೊಪ್ಪಳ ಜಿಲ್ಲೆಯಲ್ಲಿ ಹಿರೇಹಳ್ಳ ಬ್ಯಾಕ್ ವಾಟರ್ಸ್ದಲ್ಲಿ ಬಹಳಷ್ಟು ಪ್ರವಾಸಿ ಪಕ್ಷಿಗಳು ಬಂದಿದ್ದಾವೆ. ಅದರಲ್ಲಿ ಫ್ಲೆಮಿಂಗೋಸ್ ಇದ್ದಾವೆ, ಅದೇ ಥರ ಬ್ಲ್ಯಾಕ್ ವಿಂಗ್ ಸ್ಟಿಲ್ಟ್ ಇದೆ, ಲಿಟಿಲ್ ರಿಂಗ್ ಪ್ಲೋವರ್ಡ್ ಇದೆ, ಕಾಮನ್ ಸ್ಯಾಂಡ್ ಪೈಪರ್ ಕೂಡ ಇದೆ, ವೈಟ್ ನೆಕ್ಡ್ ಸ್ಟೋರ್ಕ್ ಇದೆ, ಓಪನ್ ಬಿಲ್ ಡಕ್ ಇದೆ, 2 ಥರದ್ದು ಫ್ಲೆಮಿಂಗೋ ಇದೆ, ನಾರ್ದರ್ನ್ ಪಿನ್ಟೇಲ್, ಪರ್ಪಲ್ ಹೆರೋನ್ ಕೂಡ ಇದೆ. ಅದೇ ಥರ ನಾರ್ದರ್ನ್ ಶೋಲರ್ ಥರ ಒಂದು ಡಕ್ ಇರುತ್ತೆ, ಅದು ಕೂಡ ಕಾಣ್ತಾ ಇದೆ. ವಾಟರ್ ಬಾಡೀಸ್ ಎಲ್ಲ ಸೇವ್ ಮಾಡ್ತಾ ಇದ್ರೆ ಇನ್ನು ಪ್ರವಾಸಿ ಪಕ್ಷಿಗಳು ಬರಲಿಕ್ಕೆ ಸ್ವಲ್ಪ ಇನ್ನು ಚೆನ್ನಾಗಿರ್ತದೆ. ಪಕ್ಷಿ ಪ್ರಿಯ ಏಳುಕೋಟೇಶ, ಬಣ್ಣ ಬಣ್ಣದ ವಿದೇಶಿ ಪಕ್ಷಿಗಳು ಸಂತಾನ ಅಭಿವೃದ್ಧಿಗಾಗಿ ವಲಸೆ ಬಂದಿವೆ. ಇವುಗಳನ್ನು ನೋಡುತ್ತಿದ್ದರೆ ಖುಷಿಯಾಗುತ್ತದೆ ಎಂದರು. ಈ ಪ್ರತಿ 2 ವರ್ಷ ನಮ್ಗೆ ತೀವ್ರ ಬರಗಾಲದಿಂದ ನಮ್ಗೆ ಮಳೆ ಇಲ್ಲದಕ್ಕೆ ಅಲ್ಲಿ ನಮ್ಗೆ ಹೊಳೆ ತುಂಬಿದ್ದಿಲ್ಲ, ನಮ್ಗೆ ಯಾವ ಪಕ್ಷಿ ಬಂದಿದ್ದಿಲ್ಲ. ಈ ವರ್ಷ ಸತತವಾಗಿ ನಮ್ಮ ಪ್ರದೇಶದಲ್ಲಿ ಮಳೆ ಬಿದ್ದಿದ್ರಿಂದ ನಮ್ಮ ನದಿಗಳ ತುಂಬಿದ್ದರಿಂದ ಈ ವರ್ಷ ಪಕ್ಷಿಗಳ ಸಂತಾನ ಅಭಿವೃದ್ಧಿಗಾಗಿ ನಮ್ಮ ಈ ಹಿನ್ನೀರ ಪ್ರದೇಶಕ್ಕೆ ಬಂದವು. ಮುಂಬೈ ಷೇರುಪೇಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 26 ಅಂಕಗಳ ಇಳಿಕೆಯೊಂದಿಗೆ 38,674ರಲ್ಲಿತ್ತು. ರಾಷ್ಟ್ರೀಯ ಷೇರು ವಿನಿಮಯ ಸೂಚ್ಯಂಕ ನಿಫ್ಟಿ ಸಹ 14 ಅಂಕಗಳ ಇಳಿಕೆ ನಂತರ 11,591ರಲ್ಲಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 8 ಪೈಸೆ ಇಳಿಕೆಯೊಂದಿಗೆ 69.73ರಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೊದಲ ಹಂತದ 20 ರಾಜ್ಯಗಳ 91 ಕ್ಷೇತ್ರಗಳ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆ, ರಂಗೇರಿದ ಚುನಾವಣಾ ಅಖಾಡ. ಚಿತ್ರದುರ್ಗ, ಮೈಸೂರಿನಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರ, ಬಿಜೆಪಿ ಅಭ್ಯರ್ಥಿಗಳ ಪರ ಮತಯಾಚನೆ. ಶೇಕಡಾವಾರು ಮತದಾನ ಹೆಚ್ಚಳಕ್ಕೆ ಸ್ವೀಪ್ ಸಮಿತಿಯಿಂದ ರಾಜ್ಯದ ಹಲವೆಡೆ ಮತದಾನ ಜಾಗೃತಿ, ಕಡ್ಡಾಯ ಮತದಾನಕ್ಕೆ ಪ್ರತಿಜ್ಞಾವಿಧಿ. ಸಿಆರ್ಪಿಎಫ್ 54ನೇ ಶೌರ್ಯ ದಿನ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಯೋಧರ ತ್ಯಾಗ ಬಲಿದಾನ ಸ್ಮರಣೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.